ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಮೊದಲ ಮಹಿಳಾ ಅಧ್ಯಕ್ಷೆಯಾಗಿರುವ ಆಯಷಾ ಖಾನಂ ಇವರು ಬೆಂಗಳೂರಿನ ಬ್ರಾಡ್ಕಾಸ್ಟ್ ಜರ್ನಲಿಸ್ಟ್ ಮತ್ತು ಮಾಸ್ ಮೀಡಿಯಾ ಇದರಲ್ಲಿ ವೃತ್ತಿಪರರು. ಮಾಧ್ಯಮ ಕ್ಷೇತ್ರದಲ್ಲಿ ಸುಮಾರು 26 ವರ್ಷಗಳ ಅತ್ಯುತ್ತಮ ಸೇವೆಯೊಂದಿಗೆ ಸುಮಾರು 2.5 ದಶಕಗಳಿಂದ ಕರ್ನಾಟಕದ ರಾಜಕೀಯ ಬೆಳವಣಿಗೆಯಲ್ಲಿ ಅನುಭವಸ್ಥರು. ಇವರು ಹೆಚ್ಚು ಅರ್ಹತೆ ಮತ್ತು ಅನುಭವವುಳ್ಳವರಾಗಿದ್ದು, ಮಾಧ್ಯಮ ಉದ್ಯಮದ ಪ್ರಭಾವಿಗಳೊಂದಿಗೆ ನೆಟ್ವರ್ಕಿಂಗ್, ಮಾಧ್ಯಮ ಸಮಾವೇಶಗಳು, ಚರ್ಚೆಗಳು ಮತ್ತು ಸಂದರ್ಶನಗಳನ್ನು ಸಂಯೋಜಿಸುವ ಪ್ರವೀಣೆ. ತನ್ನ ನಿಷ್ಪಕ್ಷಪಾತ ವರದಿಗಾಗಿ ಟಿಪ್ಪು ಸುಲ್ತಾನ್ ಪ್ರಶಸ್ತಿ, ಬೆಂಗಳೂರು ಪ್ರೆಸ್ ಕ್ಲಬ್ ವತಿಯಿಂದ ವರ್ಷದ ಅತ್ಯುತ್ತಮ ವರದಿಗಾರ ಪ್ರಶಸ್ತಿ, ಕರ್ನಾಟಕ ಸರ್ಕಾರದ ಪ್ರತಿಷ್ಠಿತ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಇತ್ಯಾದಿಗಳಿಗೆ ಭಾಜನರಾಗಿರುವರು. ಪ್ರವಾಸ, ಬರವಣಿಗೆ, ಕತೆ, ಕವನ, ಛಾಯಾಗ್ರಹಣ ಇತ್ಯಾದಿಗಳಲ್ಲಿ ಆಸಕ್ತಿಯುಳ್ಳ ಇವರು ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರು ಇದರ ಕಾರ್ಯದರ್ಶಿಯಾಗಿದ್ದಾರೆ. ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ನಾಮನಿರ್ದೇಶಿತ ಸದಸ್ಯೆ, ಬೆಂಗಳೂರು ವಿಶ್ವವಿದ್ಯಾಲಯದ ಬೋರ್ಡ್ ಆಫ್ ಸ್ಟಡೀಸ್ನ ಮಾಸ್ಕಾಮ್ನಲ್ಲಿ ಸೇವೆ ಸಲ್ಲಿಸಿದ್ದಾರೆ. CMR ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ವಿಭಾಗದ ಮಂಡಳಿಯ ಸದಸ್ಯೆಯಾಗಿ ಸೇವೆ ಸಲ್ಲಿಸಿರುವ ಇವರು ಪ್ರಸ್ತುತ ಕರ್ನಾಟಕ ಸರ್ಕಾರದ ಕ್ಯಾಬಿನೆಟ್ ರ್ಯಾಂಕ್ ದರ್ಜೆಯ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷೆ. ಭವಿಷ್ಯದ ಸೇವೆ ಮತ್ತು ಬಾಳಿಗೆ ಇವರಿಗೆ ಶುಭಾಶಯಗಳನ್ನು ಕೋರುತ್ತಾ ಕನ್ನಡಿಗ ಪತ್ರಕರ್ತರ ಸಂಘ ಮಹಾರಾಷ್ಟ್ರ ಆಯೋಜಿಸಿದ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್ and good morning and a wonderful morning in Mumbai. Beautiful weather here. आप में से कितने लोग हिंदी जानते हैं? सब जानते हैं. ग्रेट, आई एम सो कंफर्टेबल. और इंग्लिश भी मैं बोल सकती हूँ ना थोड़ा बहुत, ठीक है, क्योंकि मैं नेशनल मीडिया में काम कर चुकी हूँ तो मेरा थोड़ा अटक जाता है बीच में करना, बट आई विल मैनेज. सो थैंक यू सो मच. Respected dignitaries on the dais, I would like to start with Srimati Bhagirathi Muraliya, MLA from Sulia. She's come all the way from Sulia. Our senior most guest, Sunita M. Shetty. She has graced the occasion here. It's such an honor to share the dais, with the senior most lady like this. It's an honor. And another big honor to share the dais with is Mr. Umapati sir, senior veteran journalist, who we have admired. He's been in Delhi for so many years. He's represented Karnataka from Delhi. So ಅವರು ನಮಗೆ ಒಂದು ಆದರ್ಶ ಆಗಿರೋರು. So it's an honor to share the dais once again with Umapati sir. Thank you very much for being here. And Mr. John Wilson Lobo, Mr. Shiva Mudigere, ಕನ್ನಡ ಪತ್ರಕರ್ತರ ಸಂಘದ ಎಲ್ಲ ಸದಸ್ಯರು, ಸೀನಿಯರ್ಸ್, ಹಿರಿಯರು ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಕಾಲಿಂಗ್ ಮೀ ಹಿಯರ್. ನಾನು ಮುಂಬೈ ಬರುವಾಗ ತುಂಬ ಚೈಲ್ಡ್ ಲೈಕ್ ಎಕ್ಸೈಟ್ಮೆಂಟ್ ಇತ್ತು. ನಾನು ಸ್ಟಾರ್ ನ್ಯೂಸಲ್ಲಿ ಇದ್ದಾಗ 2013ಇಂದ 10 ಇಯರ್ಸ್ ಮಹಾಲಕ್ಷ್ಮಿಯಲ್ಲಿ ನಮ್ಮ ಆಫೀಸ್ ಇತ್ತು. ಸೊ 10 ಇಯರ್ಸ್ ನಾನು ಮುಂಬೈಗೆ ಬರೋದು ಹೋಗೋದು ನಮ್ಮ ಸೆಕೆಂಡ್ ಹೋಮ್ ಆಗಿತ್ತು ಮುಂಬೈ. So I was very excited yesterday. After 15 years, I am coming to Mumbai. So it's like a second home to me. It's an absolute honor to be, addressing you all on this occasion. Mumbai-alli reporting, ಕೆಲವು DCPs, police office, ನಾನು ರಿಪೋರ್ಟಿಂಗಲ್ಲಿ ಇದ್ದಾಗ ನಮ್ಗೆ ಹೇಳ್ತಾ ಇದ್ರು, ದಿಸ್ ಜಸ್ಟ್ ಆಫ್ ದಿ ಆಫ್ ದಿ ರೆಕಾರ್ಡ್ ರಿಮಾರ್ಕ್. ನಮಗೆ DCPs ಎಲ್ಲ ಹೇಳ್ತಾ ಇದ್ರು, ಮ್ಯಾಂಗ್ಳೂರಿಂದ ಕೆಲವರು ಮುಂಬೈಗೆ ಹೋಗಿ ಈದರ್ ಅಂಡರ್ವರ್ಲ್ಡ್ ರೂಲ್ ಮಾಡ್ತಾರೆ ಅಥವಾ ಮಿಸ್ ವರ್ಲ್ಡ್ ಆಗ್ತಾರೆ. ಈದರ್ ಅಂಡರ್ವರ್ಲ್ಡ್ ಡೌನ್ ಆಗ್ತಾರೆ ಅಥವಾ ಮಿಸ್ ವರ್ಲ್ಡ್ ಆಗ್ತಾರೆ ಅಂತ ಕೆಲವರು ಅಂದರೆ DCP ಪೊಲೀಸ್ ಅವರು ಅದು ಜೋಕ್ ಮಾಡ್ತಾಯಿದ್ರು ಅವಾಗ. ಸೊ ಆಮೇಲೆ ಮಿಸ್ ವರ್ಲ್ಡ್ ಇಸ್ ಐಶ್ವರ್ಯ ರಾಯ್, ಅಂಡರ್ವರ್ಲ್ಡ್ ಆ ಕಾಲ ಹೋಗಿದೆ, ಈಗ ಎವ್ರಿಥಿಂಗ್ ಇಸ್ ಓವರ್. ಬಟ್ ನಾನು ನೋಡ್ತಾ ಇದ್ದೀನಿ ಈಗ ರಾನ್ಸ್ ಮೀಡಿಯಾ ರೂಲ್ ಮಾಡ್ತಾ ಇದ್ದಾರೆ ಇಲ್ಲಿ. ಕರ್ನಾಟಕ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ he is ruling the media here. Please give him a good round of applause. He is not a Don, he is Ron. But Don of media. So in ನಮ್ಮ ನ್ಯೂಸ್ ರೂಮ್ಸಲ್ಲಿ ಯಾರಾದರೂ ಕ್ರೈಮ್ ರಿಪೋರ್ಟಿಂಗಲ್ಲಿ ಬೆಸ್ಟ್ ರಿಪೋರ್ಟಿಂಗ್ ಮಾಡಿದ್ರೆ ದೇ ಯೂಸ್ ಟು ಸೇ, ಓ ಈ ದ ಡಾನ್ ಆಫ್ ರಿಪೋರ್ಟಿಂಗ್ ಅಂತ. ಸೊ ಹಾಗೆ ಇವರು
ಮೀಡಿಯಾ ರೂಲ್ ಮಾಡ್ತಾ ಇದ್ದಾರೆ ಈಗ. ಸೊ ದಟ್ಸ್ ಅ ಜೋಕ್ ವಿ ಯೂಸ್ ಟು ಶೇರ್ ಇನ್ ಲೈಟರ್ ವೇನ್. ಬಟ್ ಫ್ರೆಂಡ್ಸ್, ಕನ್ನಡ ಪತ್ರಕರ್ತರ ಸಂಘ ಮಹಾರಾಷ್ಟ್ರ ಮತ್ತು KUWJ, ನೀವು ನೆರೆಯ ರಾಜ್ಯ ಮಹಾರಾಷ್ಟ್ರದಲ್ಲಿ ಕನ್ನಡ ಭಾಷೆಯ ಹಿರಿಮೆಯನ್ನು ಉಳಿಸಿಕೊಂಡು ಬಂದಿರುವುದು ಒಂದು ದೊಡ್ಡ ಸೇವೆ ಮತ್ತು ಹೆಮ್ಮೆಯ ವಿಷಯ. ಮುಂಬೈ ಇಸ್ ಅ ಮೀಡಿಯಾ ಹಬ್. ಯಾವಾಗಲೂ ನಿರ್ಭೀತ ವರದಿಗಾರಿಕೆ ಮತ್ತು ದಿಟ್ಟ ಸ್ಟೋರಿ ಟೆಲ್ಲಿಂಗ್ ಹೇಳುವಿಕೆಯಲ್ಲಿ ಮುಂಚೂಣಿಯಲ್ಲಿದೆ. ರಾಜಕೀಯ ಬೆಳವಣಿಗೆಗಳು, ಸಾಮಾಜಿಕ ಚಳುವಳಿಗಳು, ಹಣಕಾಸು ವರದಿ, ಮಳೆ ಅಥವಾ ನೈಸರ್ಗಿಕ ವಿಕೋಪ ಅಥವಾ ಬಾಲಿವುಡ್ ರಿಪೋರ್ಟಿಂಗ್. ನೀವು ನಿರಂತರವಾಗಿ ಪತ್ರಿಕೋದ್ಯಮಕ್ಕೆ ಚಿನ್ನದ ಮಾನದಂಡವನ್ನು ನಿಗದಿಪಡಿಸಿದ್ದೀರಿ ಮತ್ತು ಕನ್ನಡ ಓದುಗರಿಗೆ, ವೀಕ್ಷಕರಿಗೆ ನೀವು ಕನ್ನಡಿಗ ದೃಷ್ಟಿಕೋನಗಳನ್ನು ಪ್ರತಿನಿಧಿಸಿದ್ದೀರಿ. ದಿಸ್ ಇಸ್ ಇಂಪಾರ್ಟೆಂಟ್. ನೀವು ಇಲ್ಲಿ ಇದ್ದು ನಮ್ಮ ಸ್ಟೇಟ್ಗೆ ಏನು ಬೇಕು, ನಮ್ಮ ಸ್ಟೇಟ್ ರೀಡರ್ಸ್ಗೆ, ವ್ಯೂವರ್ಸ್ಗೆ ಏನು ಬೇಕು, ಆ ಕನ್ನಡಿಗರ ದೃಷ್ಟಿಕೋನ ಇಟ್ಕೊಂಡು ನೀವು ರಿಪೋರ್ಟಿಂಗ್ ಮಾಡ್ತೀರಿ. ಸೊ ಒನ್ಸ್ ನೀವು ಸ್ಟೇಟಿಂದ ಹೊರಗಡೆ ಬಂದು ರಿಪೋರ್ಟಿಂಗ್ ಮಾಡ್ತಾ ನೀವು ನ್ಯಾಷನಲ್ ರಿಪೋರ್ಟರ್ ಆಗ್ತೀರಾ. ಸೊ ಯು ಆರ್ ಎ ನ್ಯಾಷನಲ್ ರಿಪೋರ್ಟರ್. ನಿಮ್ಮ ಮುಂದೆ ಎರಡು ವಿಷಯ ಇರುತ್ತೆ. ಒನ್, ನ್ಯಾಷನಲ್ ಪರ್ಸ್ಪೆಕ್ಟಿವ್, ಮತ್ತು ಇನ್ನೊಂದು ನಮ್ಮ ಸ್ಟೇಟಲ್ಲಿ ನಮ್ಮ ವ್ಯೂವರ್ಸ್, ನಮ್ಮ ರೀಡರ್ಸ್ ಏನು ಬೇಕು, ಅವ್ರಿಗೆ ಇಂಟ್ರೆಸ್ಟ್ ಆಗಿರೋ ಸುದ್ದಿ ಹೇಗೆ ಮಾಡಬೇಕು ಅಂತ ನಿಮ್ಮ ಇಂಟ್ರೆಸ್ಟ್ ಇರುತ್ತೆ. ಸೊ ದಟ್ ವೇ ಯು ಆರ್ ಆಲ್ ನ್ಯಾಷನಲ್ ರಿಪೋರ್ಟರ್ಸ್ ರಿಪ್ರೆಸೆಂಟಿಂಗ್ ದ ಸ್ಟೇಟ್ ಫ್ರಮ್ Mumbai. Amidst challenges, we have been doing this, for several years. I really admire all the journalists, who are working from Mumbai and reporting the issues. For us in Karnataka, ನಾವು ಬೆಲ್ಗಾಮ್ ಇಶ್ಯೂ ಇರಲಿ, ಲಿಂಗ್ವಿಸ್ಟಿಕ್ ಬಾರ್ಡರ್ ಇಶ್ಯೂ ಇರಲಿ, ಅಥವಾ ವಾಟರ್ ಶೇರಿಂಗ್ ಇಶ್ಯೂ ಇರಲಿ, ನಾವು ಯಾವಾಗಲೂ ವಿ ಕನ್ಸಿಡರ್ ಮಹಾರಾಷ್ಟ್ರ ಆಸ್ ದ ಕ್ಲೋಸೆಸ್ಟ್ ಥಿಂಗ್ ಆ್ಯಂಡ್ ರೆಫರೆನ್ಸ್ ವೈಲ್ ರಿಪೋರ್ಟಿಂಗ್. ಸೊ ಕೆಲವು ಸತಿ ಏನಾಗ್ತಾಯಿತ್ತು, ನಾವು ಬೆಲ್ಗಾಮ್ ಇಶ್ಯೂ ಬಂದಾಗ ಪ್ರತಿ ವರ್ಷ ಇಶ್ಯೂ ಮತ್ತೆ ಮತ್ತೆ ಬರ್ತಾ ಇರುತ್ತೆ. ಸೊ ಸಮ್ಟೈಮ್ಸ್ ಮಹಾರಾಷ್ಟ್ರ ಬ್ಯೂರೋಯಿಂದ ಕೆಲವ್ರನ್ನ ಇಲ್ಲಿ ಬೆಲ್ಗಾಮ್ ಕಳಿಸ್ತಾಯಿದ್ರು. ನಮ್ಮ ಕೋಲ್ಹಾಪುರಿಂದ ಹತ್ತಿರ ಆಗುತ್ತೆ ಅಂತ ಕಳಿಸ್ತಾಯಿದ್ರು ನಮ್ಮ ಬಾಸ್ ನ್ಯೂಸ್ ರೂಮಿಂದ. ಸೊ ನನಗೆ ಬ್ಯಾಂಗ್ಳೂರಿಂದ ದೂರ ಆಗುತ್ತೆ ಅಂತ. ಒಂದು ಸತಿ ನನ್ನ ಕಲೀಗ್ ಕೋಲ್ಹಾಪುರಿಂದ ಬಂದು ರಿಪೋರ್ಟಿಂಗ್ ಮಾಡಿದ್ರು ಬೆಲ್ಗಾಮ್. ಸೊ ಅವ್ರ ರಿಪೋರ್ಟಿಂಗಲ್ಲಿ ಸ್ವಲ್ಪ ಹಿ ರೆಪ್ರೆಸೆಂಟೆಡ್ ಮಹಾರಾಷ್ಟ್ರ ಇಂಟ್ರೆಸ್ಟ್. ಯು ಹ್ಯಾವ್ ಟು ಬಿ ಬ್ಯಾಲೆನ್ಸ್. ಇಟ್ಸ್ ಅ ವೆರಿ ಸೆನ್ಸಿಟಿವ್ ಇಶ್ಯೂ ಅಲ್ಲ, ಬೆಲ್ಗಾಮ್ ಇಸ್ ಅ ವೆರಿ ಸೆನ್ಸಿಟಿವ್ ಇಶ್ಯೂ ಲಿಂಗ್ವಿಸ್ಟಿಕ್ ಮ್ಯಾಟರ್ಸಲ್ಲಿ. ಸೊ ಅವರು ಸ್ವಲ್ಪ ಬೀಯಿಂಗ್ ಅ ಮರಾಠಿ ಸ್ಪೀಕಿಂಗ್ ಪರ್ಸನ್, ಹಿ ಸ್ಪೋಕ್ ಲಿಟಲ್ ಇನ್ ಫೇವರ್ ಆಫ್ ಮಹಾರಾಷ್ಟ್ರ. ಸೊ ನಮ್ಮ ಚಾನೆಲ್ ಮೇಲೆ ತುಂಬ ಪ್ರೊಟೆಸ್ಟ್ ಆಯಿತು. ಪೀಪಲ್ ಸ್ಟಾರ್ಟೆಡ್ ಶೌಟಿಂಗ್ ಸ್ಲೋಗನ್ಸ್ ಅಗೇನ್ಸ್ಟ್ ದ ರಿಪೋರ್ಟರ್. ಸೊ ಅವ್ರನ್ನ ವಾಪಸ್ ಕರ್ಕೊಂಡು, ಹಿ ವಾಸ್ ಅ ವೆರಿ ಗುಡ್ ರಿಪೋರ್ಟರ್. ಬಟ್ ಡೆಫಿನೆಟ್ಲಿ ನಮ್ಮ ಸ್ಟೇಟ್ ಇದ್ದರೆ ಸ್ವಲ್ಪ ವಿ ರಿಪೋರ್ಟ್. ಸೊ ನನಗೆ ಆಮೇಲೆ ಕಳಿಸಿದ್ರಲ್ಲಿ ಬೆಲ್ಗಾಮ್ ನೀವು ಹೋಗಿ ಅಂತ, ನಿಮ್ಮ ಸ್ಟೇಟ್ ನೀವು ಹೋಗಿ ಅಂತ ನನಗೆ ಕಳಿಸಿದ್ರು. ಅಲ್ಲಿ ಜನ ತುಂಬ ದೇ ವರ್ ವೆರಿ ಆ್ಯಂಗ್ರಿ. ಸ್ಟಾರ್ ನ್ಯೂಸ್ ಅಂತ ಹೇಳಿ ದೇ ವರ್ ವೆರಿ ಆ್ಯಂಗ್ರಿ ಬಿಕಾಸ್ ಈ ಥರ ರಿಪೋರ್ಟ್ ಹೋಗಿದೆ. ಸೊ ಐ ವಾಸ್ ರಿಪೋರ್ಟಿಂಗ್ ಇನ್ ಹಿಂದಿ. ಸೊ ಹಿಂದಿ ರಿಪೋರ್ಟಿಂಗ್ ಮಾಡುವಾಗ ಅವ್ರಿಗೆ ಅನಿಸ್ತು, ಇವರು ಡೆಲ್ಲಿಯಿಂದ ಬಂದಿದ್ದಾರೆ, ಇವರು ನಮ್ಮ ಇಶ್ಯೂ ಅರ್ಥ ಮಾಡ್ಕೊಡಲ್ಲ. ಸೊ ಡೆಲ್ಲಿ ಬಂದಾರಂತೂ ಎಲ್ಲ ಜನ ನನಗೆ ದೇ ಸರೌಂಡೆಡ್ ಮೀ, ಪ್ಲೀಸ್ ಗೋ ಬ್ಯಾಕ್, ನಿಮಗೇನು ಗೊತ್ತಾಗಲ್ಲ. ಸೊ ಒಬ್ಬರು ಬಂದು ನನಗೆ ಹೇಳ್ತಾಯಿದ್ರು, ನಿಮ್ಮ ಚಾನಲಲ್ಲಿ ಈ ಥರ ಮಾತಾಡಿದ್ದಾರೆ, ಈ ಥರ ಹೇಳಿದ್ದಾರೆ ಅಂತ ಕನ್ನಡದಲ್ಲಿ ಹೇಳಿದರು. ಸೊ ನಾನು ಸುಮ್ಮನೆ ಓಕೆ ಸರ್, ರಿಪೋರ್ಟಿಂಗ್ ಮಾಡ್ತಾಯಿದ್ದೀನಿ, ಐ ಕಾಂಟ್ ಆರ್ಗ್ಯೂ. ಸೊ ಇನ್ನೊಬ್ಬರು ಬಂದರು, ಅವ್ರಿಗೆ ಏನು ಹೇಳ್ತಾಯಿದ್ದೆ, ಅವ್ರಿಗೆ ಕನ್ನಡ ಬರೋಲ್ಲ, ಬಿಟ್ಬಿಡು, ಅವ್ರಿಗೇನು ಬರೋಲ್ಲ, ಅವ್ರು ಡೆಲ್ಲಿಯಿಂದ ಬಂದಿರೋರು. ಸೊ ನಾನು ರಿಪೋರ್ಟಿಂಗ್ ಸ್ಟಾಪ್ ಮಾಡಿ ಐ ಸೈಡ್, ಯಾಕೆ ಸರ್ ಕನ್ನಡ ಬರೋಲ್ಲ ಅಂತ ಹೇಳ್ತಾ ಇದ್ದೀರಾ, ನನಗೆ ಅರ್ಥ ಆಗುತ್ತೆ ಇಶ್ಯೂ, ನಾನು ಬ್ಯಾಂಗ್ಳೂರಿಂದ ಬಂದಿದ್ದೆ. Then they all came back, they all came back and stood with me, they supported me, and then they said, ee tara issue ide, ee tara report me, idu issue ide, this is affecting us. So sensitivity is very important. Being a localite, what I'm trying to say, sensitivity is very important, when reporting the issues about our state, reporting from other state. So that is very important. So I learned it that day, You have to be balanced, but there's a very thin line between balancing sensitively balancing and giving a fair report, and also standing up for your own state. There's a very thin line in that. So friends, today we stand here not just to celebrate the contributions of senior journalists to Karnataka from Maharashtra, but also to honor a veteran journalist like Umapati sir,
who's been an icon in reporting issues and also representing Karnataka from New Delhi. And also we reaffirm our commitment to supporting a free, fair and respectful media. ಉಮಾಪತಿ ಸರ್ ಅವರಂಥ ಅನುಭವಿ ಪತ್ರಕರ್ತರನ್ನು ಗೌರವಿಸುವ ಮೂಲಕ ನಾವು ಪತ್ರಕರ್ತರಾಗಿ ಅವರಂತೆ ಇರಲು ಬಯಸುತ್ತೇವೆ ಮತ್ತು ಸಮಗ್ರತೆ ಮತ್ತು ನೈತಿಕತೆ ಮೌಲ್ಯಗಳೊಂದಿಗೆ ಅವರನ್ನು ಎಲ್ಲ ರೀತಿಯಲ್ಲೂ ಅನುಸರಿಸಲು ಬಯಸುತ್ತೇವೆ ಎಂಬುದನ್ನು ನಮಗೆ ನಾವೇ ನೆನಪಿಸಿಕೊಳ್ಳುತ್ತಿದ್ದೇವೆ. ಅವರು ನಿಜಕ್ಕೂ ಜ್ಞಾನದ ಚೆಲುಮೆ. ಆಫ್ ಕೋರ್ಸ್ ಬಿಕಾಸ್ ಜಸ್ಟ್ ರೀಸೆಂಟ್ಲಿ ನಾನು ಅವ್ರ ಜೊತೆ ಇವೆಂಟ್ ಅಲ್ಲಿ ಅವರು ಕೀನೋಟ್ ಅಡ್ರೆಸ್ ಮಾಡಿದರು ಚಿತ್ರದುರ್ಗ ಅಲ್ಲಿ, ಅಂಬೇಡ್ಕರ್ಸ್ ವಿಷನ್ ಇನ್ ಮೀಡಿಯಾ ಅಂತ. ಸೊ ಅವ್ರು ಮಾತಾಡುವಾಗ ಗೊತ್ತಾಯಿತು ಹೀಸ್ ಆಲ್ಮೋಸ್ಟ್ ಎನ್ಸೈಕ್ಲೋಪೀಡಿಯಾ ಆಫ್ ದ ಸಬ್ಜೆಕ್ಟ್. ಮತ್ತು ಇನ್ನೂ ನನಗೆ ಸಿಂಕ್ ಆಗ್ತಾ ಇಲ್ಲ ಅದು ಏನೇನೋ ಹೇಳಿದರು, ಅಷ್ಟೊಂದು ಸ್ಪೀಚ್ ಎಫೆಕ್ಟಿವ್ ಇಂಪ್ಯಾಕ್ಟ್ಫುಲ್ ಸ್ಪೀಚ್ ಇತ್ತು. ಸೊ ಆವಾಗ ಸ್ಟೇಜಲ್ಲಿ ಕೂತ್ಕೊಂಡು ನೋಡ್ತಾ ಇವರು ಜರ್ನಲಿಸ್ಟ್ ಆಗಿ ನಮಗಿಂತ ಯಾಕೆ ಡಿಫ್ರೆಂಟ್ ಇದ್ದಾರೆ, ನಮಗಿಂತ ಯಾಕೆ ಮುಂದೆ ಇದ್ದಾರೆ ಅಂದರೆ ಅವರು ಅಂಬೇಡ್ಕರ್ ಓದಿದ್ದಾರೆ. ದ ಪ್ರಿನ್ಸಿಪಲ್ಸ್ ವ್ಯಾಲ್ಯೂಸ್ ಆಫ್ ಅಂಬೇಡ್ಕರ್, ದ ಸೋಷಿಯಲ್ ಜಸ್ಟಿಸ್, ಇಕ್ವಾಲಿಟಿ ಆ್ಯಂಡ್ ಜೆಂಡರ್ ಇಕ್ವಾಲಿಟಿ, ಡೆಮೊಕ್ರೆಟಿಕ್ ರೈಟ್ಸ್ ಅವರೆಲ್ಲ ಓದಿದ್ದಾರೆ. ದೀಸ್ ರೀಡಿಂಗ್ಸ್ ಹೆಲ್ಪ್ ಹಿಮ್ ಆಸ್ ಎ ಥಿಂಕರ್ ಆ್ಯಂಡ್ ದಟ್ ರಿಫ್ಲೆಕ್ಟ್ಸ್ ಇನ್ ದ ರೈಟಿಂಗ್. ಸೊ ಪರ್ಹ್ಯಾಪ್ಸ್ ನಾವು ನಾನು ಯಂಗರ್ ಜರ್ನಲಿಸ್ಟ್ಗೆ ಹೇಳೋದು, ಸೊ ನಾವೆಲ್ಲ ಅಂಬೇಡ್ಕರ್ನ ನಮ್ಮ ಫ್ರೇಮ್ ವರ್ಕ್, ನಮ್ಮ ಮೈಂಡಲ್ಲಿ ಕನ್ಸಲ್ಟಿಂಗ್ ಎಡಿಟರ್ ಥರ ಇಟ್ಕೊಂಡ್ರೆ ನಮ್ಮ ರಿಪೋರ್ಟಿಂಗ್ ಈಸಿ ಆಗುತ್ತೆ. ವಿ ವಿಲ್ ಪರ್ಹ್ಯಾಪ್ಸ್ ಬಿ ಏಬಲ್ ಟು ಡೂ fair and balanced reporting, and will perhaps justify our job. So that is why Umapati sir is different, and that's why he deserves awards, and most deserving person for KT Venugopal award, who was another icon amongst you in Mumbai, and obviously his his ideals are still remembered by all of us in the media. ಸೊ ಫ್ರೆಂಡ್ಸ್, ನಾವು ಇತ್ತೀಚೆಗೆ मीडिया ಬಗ್ಗೆ ತುಂಬ हर कोई आता है मीडिया को गाली दे के निकल जाता है. हर कोई बोलता है मीडिया ऐसा कर रहा है, मीडिया का स्टैंडर्ड गिर गया, कोई कुछ नहीं कर रहा. हम लोग चुप रहते हैं, पत्रकार होते हुए भी चुप रहते हैं. ನಾವು ಸುಮ್ಮನೆ ಇರ್ತೀವಿ, ನಮ್ಗೆ ಯಾಕೆ ಇದು ಅಜಿಟೇಟ್ ಆಗ್ತಾ ಇಲ್ಲ ಅಂತ ನನಗೆ ಸಮ್ಟೈಮ್ಸ್ ಅನಿಸುತ್ತೆ. ಇಟ್ಸ್ ನಾಟ್ ಎ ಜೋಕ್. ನಮ್ಮ ಪ್ರೊಫೆಷನ್ನ ಕ್ರಿಟಿಸೈಸ್ ಮಾಡ್ತಾ ಇರೋದು ಜನ, ಇಟ್ಸ್ ನಾಟ್ ಎ ಜೋಕ್. ಬಟ್ ನಾವು ಸುಮ್ಮನೆ ಇರ್ತೀವಿ. ಎಷ್ಟೊಂದು ಜನ ತುಂಬ ಸೀನಿಯರ್ಸ್, ನೀವೆಲ್ಲ ಸೀನಿಯರ್ಸ್, ಉಮಾಪತಿ ಸರ್ ಅವರು ಸೀನಿಯರ್, ದೇ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಸೋ ಮಚ್ ಟು ದ ಫೀಲ್ಡ್. ಆದರೂ ಮಾಡೋರಿಗೆ ಅವ್ರಿಗೆ ನಾವು ಆನ್ಸರ್ ಕೊಡೋಲ್ಲ, ನಾವು ಸುಮ್ಮನೆ ಇದ್ದು ಸ್ಮೈಲ್ ಮಾಡಿ ಹೊರಟೋಗ್ತೀವಿ. ಇದು ಯಾಕೆ ಆಗ್ತಾ ಇದೆ? ವೈ ಆರ್ ವಿ ನಾಟ್ ಅಜಿಟೇಟೆಡ್? ನಾವು ಇದು ಅವ್ರು ಹೇಳೋದು ನಾವು ಒಪ್ಕೊಳ್ತಾ ಇದ್ದೀವೇನಾ ಅಂತ ಪ್ರಶ್ನೆ ಬರುತ್ತೆ. ಶುಡ್ ವಿ ಆನ್ಸರ್ ದೆಮ್ ಬ್ಯಾಕ್, ಆರ್ ಇಸ್ ಇಟ್ ಟೈಮ್ ಟು ರಿಫ್ಲೆಕ್ಟ್, ಇಂಟ್ರಾಸ್ಪೆಕ್ಟ್? So that is important. We need to introspect why they are talking like this, why our standards, why media is on a critical stage. We need to understand that today. So as Media Academy chairperson, and 1 ವರ್ಷ ಆಯಿತು Media Academy ಬಂದು. So as a chairperson of the Media Academy, I am working hard to uphold the values that are given in our bylaws. Our bylaws, the first law in our bylaws book says upholding journalistic values and also improving qualitative journalism. This is the bylaw that says in the academy rule book. So we are striving hard, we are working hard. We have a very good team of 20 members, young members, experienced, and they are all working journalists. So now in the series Sulpa, we are bringing some new approach in the academy, and we are trying to mentor young journalists. Especially young journalists are easy to be mentored. So we go to colleges, universities, ಅವ್ರನ್ನ ಮೆಂಟರ್ ಮಾಡ್ತಾ ಇದ್ವಿ. And we are talking more about credibility. Credibility is an important thing, with credibility, I have one very interesting experience. I would like to tell so many stories about my profession, my job, what I have done. मुझे बहुत नॉस्टैल्जिया हो जाता है जब मैं बात करने खड़ी हो जाती हूँ. पॉलिटिशियन नहीं हूँ, लेकिन माइक मिलती है मैं भी रिपोर्टर की तरह बात करने लगती हूँ. फ्रेंड्स, ನಾನು ಒಂದು ಸ್ಟೋರಿ ಮಾಡಿದೆ. ನನ್ನ ಕ್ರೆಡಿಬಿಲಿಟಿ ನಾನು ಕಳ್ಕೊಬಾರ್ದು ಅಂತ. ಆ ಪ್ರೊಸೆಸ್ಸಲ್ಲಿ ಹೌ ಐ ಬಿಕೇಮ್ ಒನ್ ವಿಲನ್, ಹೌ ಐ ಬಿಕೇಮ್ ಅ ಖಲ್ನಾಯಕಿ ಆಗಿದ್ದೆ ನಾನು. 2006-2007 ಇಯರಲ್ಲಿ ಒಂದು ನ್ಯೂಸ್ ಬಂತು, ಮನ್ನಾಡೆ. ಹೌ ಮೆನಿ ಆಫ್ ಯು ನೋ ಮನ್ನಾಡೆ?
ನೀವೆಲ್ಲ मन्नाडे ಕೇಳಿದ್ರಲ್ಲ कौन सा सॉन्ग याद आता है आपको मन्नाडे का? कौन सा? कोई तो एक गाना याद आता होगा ना. मन्नाडे कल्चरल आइकॉन, यू नो. जोहरा जबीन, आई मेरी जोहरा जबीन, सो मैंने कितने सारे गाने हैं मन्नाडे के. कल्चरल आइकॉन है मन्नाडे, यू नो, सिंगर. तो रात में खबर आती है कि रात में कब, वो भी 11-12 बजे के आसपास, कि मन्नाडे इज़ नो मोर. देन कुछ चैनल, न्यूज़ चैनल फ्लैशेस, मन्नाडे इज़ नो मोर ಅಂತ. ದೆನ್ ಮೈ ಆಫೀಸ್ ಕಾಲ್ಸ್ ಫ್ರಮ್ ಮುಂಬೈ ಹೆಡ್ ಆಫೀಸ್. ಅವ್ರಿಗೆ ಮನ್ನಾಡೆ ನಂಬರ್ ಸಿಗ್ತಾ ಇಲ್ಲ, ಅವ್ರ ಮನೆ ಎಲ್ಲಿದೆ ಗೊತ್ತಾಗ್ತಾ ಇಲ್ಲ. ಸೊ ಆಮೇಲೆ ನನಗೆ ಅಲ್ಲಿಂದ ಗೊತ್ತಾಯಿತು ಅವ್ರು ಬ್ಯಾಂಗ್ಳೂರಲ್ಲಿ ಇದ್ದಾರೆ, ಅವ್ರ ಡಾಕ್ಟರ್ ಮನೆಯಲ್ಲಿದ್ದಾರೆ ಅಂತ. ಫಸ್ಟ್ ಟೈಮ್ ನನಗೆ ನಮಗೆಲ್ಲ ಗೊತ್ತಾಯಿತು ಮನ್ನಾಡೆ ಬ್ಯಾಂಗ್ಳೂರಲ್ಲಿ ಅವ್ರ ಡಾಕ್ಟರ್ ಮನೆಯಲ್ಲಿ HRBR ಲೇಔಟಲ್ಲಿ ಇದ್ದರು. ದೆನ್ ನಂಬರ್ ಹುಡ್ಕೊಂಡು ವಿ ಫೌಂಡ್ ಔಟ್ ದ ನಂಬರ್. ಸೊ ಅಷ್ಟರಲ್ಲಿ ಚಾನೆಲ್ಸಲ್ಲಿ ಎಲ್ಲ ಮನ್ನಾಡೆ ಇಸ್ ನೋ ಮೋರ್ ಅಂತ ದಿವ್ ಪ್ಲೇಯಿಂಗ್. ಬ್ರೇಕಿಂಗ್ ನ್ಯೂಸ್ ಅಲ್ಲ, ನಮ್ಮಲ್ಲಿ ಕಾಂಪಿಟೇಷನ್ ಇದೆ, ನಮ್ಮಲ್ಲೂ ಮೊದಲು ಇರುತ್ತೆ ನ್ಯಾಷನಲ್ ಮೀಡಿಯಲ್ಲೂ. ಸೊ ದೇವರ್ ಆಲ್ ಪ್ಲೇಯಿಂಗ್. ಸೊ ನನಗೆ ಡೂ ಇಟ್ ಹರಿ ಅಪ್ ಫಾಸ್ಟ್, ಯುನೋ, ಕನ್ಫರ್ಮ್ ಅಂತ ಹೇಳ್ತಾ ಇದ್ರು. ಅಸಲು ಕನ್ಫರ್ಮ್ ಮಾಡ್ತಾ ಇದ್ದೀನಿ, ವೇಟ್ ಮಾಡಿ, ನಂಬರ್ ಸಿಕ್ಕಿದೆ. ಸೊ ನನ್ನ ನಂಬರ್ ಸಿಕ್ತು, ಲ್ಯಾಂಡ್ಲೈನ್ ನಂಬರು. ಐ ಕಾಲ್ಡ್ ಅಪ್. ಐ ವಾಸ್ ವೆರಿ ಸ್ಕೇರ್ಡ್. ನೈಟ್ 12 o'clock, ಹೇಗೆ ಕೇಳೋದು? ಅಂಡ್ ಐ ಕಾಲ್ಡ್ ಅಪ್. ಐ ಸೆಡ್, ಕ್ಯಾನ್ ಐ ಸ್ಪೀಕ್ ಟು ಮಿಸ್ಟರ್ ಮನ್ನಾಡೆ? ಏನಂತ ಕೇಳೋದು ಗೊತ್ತಾಗಲಿಲ್ಲ. ಎಸ್, ಮನ್ನಾಡೆ ಸ್ಪೀಕಿಂಗ್ ಅಂತ. I was like, I thank God. I mean, he only picked the call, sir. Mannade speaking. Then my, you know, ladkhada gई मैं. I couldn't speak. You know, क्या बोलूँ आगे? What do I ask him? There is news going on. So then I was very hesitant. And I said, sir, आपकी तबीयत ठीक है ना? I said, you're okay. Softer version ಹೇಳ್ದೆ. तबीयत ठीक है ना आपकी? कुछ ऐसी खबर थी आपकी तबीयत ठीक नहीं. Mannade got angry, got wild. He said, ये कोई टाइम होता है शरीफ लोगों के घर कॉल करने का? रिस्पेक्टफुल पीपल, डू यू कॉल शरीफ लोगों के घर? ये टाइम होता है कॉल करने का? तबीयत पूछने का कोई टाइम होता है? पापा और शायद टीवी ನೋಡಿರಲಿಲ್ಲ ಅನ್ಸುತ್ತೆ. ये कोई टाइम होता है करके स्क्रीम डेट में. नहीं सर, ऐसा कुछ पता चला, यू नो, कि आपकी तबीयत ठीक नहीं है. आपको समझना चाहिए, ये टाइम, इस टाइम पे बात नहीं कर सकते, शरीफों के घर कॉल नहीं करते. पता नहीं ಏನು ಅನ್ಕೊಂಡ್ರು ಅವರು. ನಾನು ಹೇಳಿದೆ, ನಾನು ಐ ಆಮ್ ಎ ರಿಪೋರ್ಟರ್ ಫ್ರಮ್ ಸ್ಟಾರ್ ನ್ಯೂಸ್. I told my name Aisha also. Then he banged the phone on me. Then I called up my office. I said, Mannade spoke to me. I said, don't run the news. Yeah, but they will not believing. All channels, they are flashing. I said, I have spoken to Mannade. He spoke to me. And Mannade ki awaaz is an iconic awaaz. When I have spoken, it's confirmed that it is Mannade only. Nobody is playing a prank also. It's an iconic voice. Then channel didn't play. Then we started playing. ಮನ್ನಡೆ ಇಸ್ ಫೈನ್ ಆ್ಯಂಡ್ ಹೆಲ್ದಿ. ಅದು ಈ ಸ್ಟೋರಿ ಇಲ್ಲೇ ಎಂಡ್ ಆಗಿಲ್ಲ. ಸ್ವಲ್ಪ ದಿನ ಆದಮೇಲೆ, ಒಂದು 6 months ಆದಮೇಲೆ, ನಮ್ಮ ಬಾಂಗ್ಲಾ ಚಾನಲ್ನಿಂದ, ಹಿ ಇಸ್ ಎ ಬೆಂಗಾಲಿ ಸ್ಪೀಕರ್ನ, ಬಾಂಗ್ಲಾ ಚಾನಲಿಂದ ನಮ್ಮ ರಿಪೋರ್ಟರ್ ಬಂದರು. ಅವ್ರನ್ನ 1-to-1 ಇಂಟರ್ವ್ಯೂ ಮಾಡೋಕ್ಕೆ ಬ್ಯಾಂಗ್ಳೂರ್ ಬಂದರು. ನಾನು ಮನ್ನಡೆ ಫ್ಯಾನ್. ಸೊ ನಾನು ಹೇಳಿದೆ ನಮ್ಮ ರಿಪೋರ್ಟ್, ನಾನು ಬರ್ತೀನಿ ನಿಮ್ಮ ಜೊತೆ ಅವ್ರ ಮನೆಗೆ, ಅವ್ರ ಹತ್ರ ಇದು ಆಟೋಗ್ರಾಫ್ ಮತ್ತು ಫೋಟೋ ತೊಗೋಬೇಕು. ಸೊ ಅವ್ರ ರಿಪೋರ್ಟರ್ ಹೇಳಿದರು, ಓಕೆ ಫಸ್ಟ್ ಲೆಟ್ ಮಿ ಚೆಕ್ ಅಂತ. ಅವ್ರು ಮನ್ನಾಡೆ ಹತ್ರ ಹೇಳಿದರು, ಸರ್ ನಮ್ಮ ಕಲೀಗ್ ಆಯಿಷಾ ಸ್ಟಾರ್ ನ್ಯೂಸ್ನ ಬರ್ತಾರೆ. ಆಯಿಷಾ, ದಟ್ ಗರ್ಲ್, ಶಿ ಕಾಲ್ಡ್ ಮಿ ಎಟ್ ಮಿಡ್ ನೈಟ್, ಡೋಂಟ್ ಕಾಲ್ ಹರ್. ಶಿ ಕಾಲ್ಡ್ ಮಿ ಎಟ್ ಮಿಡ್ ನೈಟ್, ಐ ಡೋಂಟ್ ಕಾಲ್ ಹರ್. ಶಿ ಕಾಲ್ಡ್ ಮಿ ಸೋ ಲೇಟ್ ಆ್ಯಂಡ್ ಶಿ ವೋಕ್ ಮಿ ಅಪ್. ದೆನ್ ಮೈ ಫ್ರೆಂಡ್ ಸೈಡ್, ಹಿ ಈಸ್ ವೆರಿ ಆ್ಯಂಗ್ರಿ, ಏನು ಮಾಡೋದು ಅಂತ. ಐ ಸೆಡ್, ನೋ, ಏನು ಮಾಡಬೇಡಿ, ನೀವು ಇಂಟರ್ವ್ಯೂ ಮಾಡಿ ಫಸ್ಟ್, ಬಿಕಾಸ್ ವಿ ಶುಡ್ ನಾಟ್ ಮಿಸ್ ದ ಇಂಟರ್ವ್ಯೂ, ವಿ ಶುಡ್ ನಾಟ್, ಯು ನೋ, make him more angry. I said, interview important ಇದೆ, ನೀವು ಇಂಟರ್ವ್ಯೂ ಮುಗಿಸಿ. So I waited outside, he finished the interview and then he came out. Then I was okay. ನನಗೆ ಹರ್ಟ್ ಆಗಿಲ್ಲ, ಯಾಕೆಂದರೆ I got, you know, for me, one of the biggest icons, cultural icons, singer has, you know, kind of been upset with me. It is not a politician, or it was not some small time person. So I didn't feel insulted. For me, the fact that I'm speaking to Mannade itself was a big achievement. So then after few days he had a big concert in Chaudhaya Hall, Chaudhaya Memorial Hall, Bangalore. ಆವಾಗ ನಾನು ಮತ್ತೆ ಮನ್ನಡೆ ಹತ್ರ ಹೋಗಬೇಕು, ಮತ್ತೆ ಹೇಗೆ ಹೋಗೋದು ಅಂತ. ಈಗ ಇಫ್ ಹಿ ನೋಸ್ ಮೈ ನೇಮ್ ಅಗೇನ್ ಹಿಲ್ ಗೆಟ್ ಅಪ್ಸೆಟ್, ಬಿಕಾಸ್ ಐ ಹ್ಯಾವ್ ಕಾಲ್ಡ್ ಹಿಮ್ ಅಟ್ ಮಿಡ್ ನೈಟ್. ಅವ್ರಿಗೂ ನೆನಪಿರುತ್ತೆ. ದೆನ್ ಕಾನ್ಸರ್ಟ್ ಮುಗಿದ ಮೇಲೆ ಐ ಜಸ್ಟ್ ವೆಂಟ್ ಆ್ಯಂಡ್ ಇಂಟ್ರೊಡ್ಯೂಸ್ ಮೈ ಸೆಲ್ಫ್. ಐ ಡಿಂಟ್ ಟೆಲ್ ಮೈ ನೇಮ್, ಸರ್ ಐ ಆಮ್ ಯುವರ್ ಫ್ಯಾನ್. आइए फोटो लीजिए. He doesn't know I am Aisha. Then I took a picture with him. I took a photo with him. So that's how I became, you know, one villain in Mannade sir's eyes. But I didn't lose my credibility. I went to that extent, you know. So this is important. This is what I tell the youngsters.
ಈ ಥರ ಸ್ಟೋರೀಸ್ ಇರ್ತವೆ ನಿಮ್ಮ ಜೊತೆ. ಡೋಂಟ್ ಕಾಂಪ್ರಮೈಸ್ ಯುವರ್ ಕ್ರೆಡಿಟ್. ಜಸ್ಟ್ ಬಿಕಾಸ್ ಒಂದು ಚಾನೆಲ್ ಫ್ಲಾಶ್ ಮಾಡ್ತಾ ಇದೆ ಈ ಥರ ಆಗ್ತದೆ, ನಾವು ಆ ರ್ಯಾಟ್ ರೇಸಲ್ಲಿ ಹೋಗಿ ವಿ ನೀಡ್ ನಾಟ್ ಫ್ಲಾಶ್ ದಟ್. ಸೊ ವಿ ಹ್ಯಾವ್ ಟು ಮೇಂಟೈನ್ ದಟ್. ವಿ ಆರ್ ನಾಟ್ ಲೂಸಿಂಗ್ ಎನಿಥಿಂಗ್. ವಿ ಆರ್ ನಾಟ್ ಲೂಸಿಂಗ್ ಅವರ್ ಜಾಬ್ ಬಿಕಾಸ್ we are second. We may be second, boss may think, okay, she gave it second, but your credibility will be with you. So this is more important. This is what the Media Academy is, insisting and asking the journalists to restore credibility in our profession. So friends, Academy has a bigger role to play. ನಾವು ಪ್ರತಿ ವರ್ಷ ಎಲ್ಲರೂ ಅಕಾಡೆಮಿ ಅವಾರ್ಡ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರು, ಆ್ಯನ್ಯುವಲ್ ಅವಾರ್ಡ್ಸ್. ಈಗ ಅಕಾಡೆಮಿಯಲ್ಲಿ ಕೆಲಸ ಜಾಸ್ತಿ ಆಗಿದೆ ಬಿಕಾಸ್ CM ಹ್ಯಾಸ್ ಗಿವನ್ ಅಸ್ ಮೋರ್ ರೆಸ್ಪಾನ್ಸಿಬಿಲಿಟಿ. ಹಿ ಹ್ಯಾಸ್ ಗಿವನ್ ಅಸ್ ಲಿಟಲ್ ಮೋರ್ ಫಂಡ್. ಸೊ ಫಂಡ್ಸ್ ರೆಸ್ಪಾನ್ಸಿಬಿಲಿಟೀಸ್ ಬಂದಮೇಲೆ ಕೆಲಸ ಜಾಸ್ತಿ ಆಗುತ್ತೆ. ಸೊ ವಿ ಹ್ಯಾವ್ ಪುಟ್ ಅಕ್ರಾಸ್ ಲಾಟ್ ಆಫ್ ಪ್ರೋಗ್ರಾಮ್ಸ್. ಮೀಡಿಯಾ ಅಕಾಡೆಮಿಯಿಂದ ಜೆಂಡರ್ ಬಜೆಟ್ ಇದೆ. SC SP TSP ಫಂಡಲ್ಲಿ ನಾವು ಪತ್ರಕರ್ತರಿಗೆ ಲ್ಯಾಪ್ಟಾಪ್ಸ್, ಡಿಜಿಟಲ್ ಕಿಟ್ಸ್ ವಿತರಣೆ ಮಾಡ್ತಾ ಇದ್ವಿ. ದೆನ್ ವಿ ಆರ್ ಹೋಲ್ಡಿಂಗ್ ಸೆಮಿನಾರ್ಸ್ ಡಿವಿಷನ್ ವೈಸ್. ನಾವು ಇಡೀ ಕರ್ನಾಟಕದಲ್ಲಿ ಎಲೆಕ್ಟ್ರಾನಿಕ್ ಅಪ್ಸ್ಕಿಲ್ಲಿಂಗ್ ಮಾಡ್ತಾ ಇದ್ವಿ ಪತ್ರಕರ್ತರಿಗೆ, ಯಾಕೆಂದರೆ ಡಿಜಿಟಲ್ ಮೀಡಿಯಾ ಇಸ್ ಇಂಪಾರ್ಟೆಂಟ್. ಸೊ ಅದು ಮಾಡ್ತಾ ಇದ್ವಿ. ವೆರಿ ಸೂನ್ ವಿ ವಿಲ್ ಸ್ಟಾರ್ಟ್ ಎಡಿಟರ್ಸ್ ವರ್ಕ್ಶಾಪ್. So we are doing all these things in the Media Academy, and we also having a special program for women empowerment, women journalists. ಈಗ ವಿಮೆನ್ ಜರ್ನಲಿಸ್ಟ್ ಸಂಖ್ಯೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಇದನ್ನು ಹೇಗೆ ವಿಮೆನ್ ಜರ್ನಲಿಸ್ಟ್ನ ನಮ್ಮ ಪ್ರೊಫೆಷನಲ್ಲಿ ಸಸ್ಟೈನ್ ಮಾಡಬೇಕು ಅಂತ ಅವ್ರನ್ನ ಸ್ವಲ್ಪ ಮೋಟಿವೇಟ್ ಮಾಡಿ, ವಿಮೆನ್ ಜರ್ನಲಿಸ್ಟ್ನ ಫ್ಯಾಕ್ಟ್ ಚೆಕಿಂಗ್ ಅಥವಾ ಹೌ ಟು ಸ್ಟಾರ್ಟ್ AI, ಹೌ ಟು ಯೂಸ್ AI ಇನ್ ದ ನ್ಯೂಸ್ ರೂಮ್, ಇದೆಲ್ಲ ಅವರು ಬಳಸಿ ನ್ಯೂಸ್ ರೂಮ್ಸ್ ಲೀಡರ್ಸ್ ಮಾಡಬೇಕು ಅಂತ. ಅವರೇ ಜಾಬ್ ಜನರೇಟ್ ಮಾಡಬೇಕು. ದೇ ನೀಡ್ ನಾಟ್ ಬಿ ಎಂಪ್ಲಾಯರ್ಸ್. ದೇ ಶುಡ್ ಜನರೇಟ್ ಜಾಬ್. 5 people ಟೀಮ್ ದೇ ಶುಡ್ ಸ್ಟಾರ್ಟ್. ಸೊ ಆ ಥರ ವಿಮೆನ್ ಜರ್ನಲಿಸ್ಟ್ನ ಇಂಡಿಪೆಂಡೆಂಟ್ ಮಾಡಿ ಅವರೇ ಇಂಡಿಪೆಂಡೆಂಟ್ ಪಬ್ಲಿಕೇಶನ್ಸ್ ಅಥವಾ ಡಿಜಿಟಲ್ ಪೋರ್ಟಲ್ ಸ್ಟಾರ್ಟ್ ಮಾಡಬೇಕು ಅಂತ ಅದು ಪ್ರಯತ್ನ ಮಾಡ್ತಾ ಇದ್ವಿ. ಸೊ ದೇ ಲಾಟ್ ಆಫ್ ಥಿಂಗ್ಸ್ ಇನ್ ಫ್ರಂಟ್ ಆಫ್ ಅಸ್. ಸೊ ವಿ ಆರ್ ಡೂಯಿಂಗ್ ದಿಸ್. ಸೊ ಫ್ರೆಂಡ್ಸ್, ನಮ್ಮ ಅವರ್ ಪ್ರೊಫೆಷನ್ ಇಸ್ ಅ ಸೋಷಿಯಲ್ ಸರ್ವಿಸ್. ಆಸ್ ಗಾಂಧೀಜಿ ಸೆಡ್, ಪತ್ರಿಕೋದ್ಯಮದ ಏಕೈಕ ಉದ್ದೇಶವು ಸೇವೆಯಾಗಿರಬೇಕು. ಇದು ನಾವು I don't think, except few people like him and some of the senior journalists here, those who are coming in the present generation, they hardly listen to these lines. But adre, this is important to remind them. This is important to tell them that, ಪತ್ರಿಕೋದ್ಯಮದ ಏಕೈಕ ಉದ್ದೇಶವು ಸೇವೆಯಾಗಿರಬೇಕು ಅಂತ. ನಮ್ಮ ಅಕಾಡೆಮಿಯಲ್ಲಿ, ನಮ್ಮ ವಾಲ್ಸಲ್ಲಿ this Gandhiji's picture with this quotes, adorns our wall. So we are reminded by that again and again. So I think ನಾನು ಜಾಸ್ತಿ ಟೈಮ್ ತಗೊಳ್ತಾ ಇದ್ದೀನಿ. There are many speakers here. Madam will be speaking to us. So and Gandhiji's another quote I remember. ನೀವು ಜಗತ್ತನ್ನು ಬದಲಾಯಿಸಲು ಬಯಸಿದ್ದರೆ ನಿಮ್ಮೊಂದಿಗೆ ಪ್ರಾರಂಭಿಸಿ. ಇದು ಏರ್ಪೋರ್ಟಲ್ಲಿ ನೋಡಿದೆ ನಾನು. as soon as you get down, ಅಲ್ಲಿ ಮೇಲೆ ಬರ್ತಿದ್ದೆ. I was like surprised. It is a reminder to everyone. It is a kind of clock that should function within our bodies. Be the change you want to see. So this should start in our profession also. ಪತ್ರಕರ್ತರ ವೃತ್ತಿ ಹೇಗಿರಬೇಕು ಎಂಬುದು ನಾವು ಒಂದು ಮಾದರಿ ಸೆಟ್ ಮಾಡಬೇಕು. ನಾವು ನಾನು ಹೇಳಿದೆ ಅಲ್ಲ, ನಮ್ಮ ಕ್ರಿಟಿಸಿಸಮ್ ಬರ್ತಾ ಇದೆ ನಮ್ಮ ಮುಂದೆ. ಆ ಕ್ರಿಟಿಸಿಸಮ್ಗೆ ನಾವು ಹೇಗೆ ರೆಸ್ಪಾಂಡ್ ಮಾಡಬೇಕು ಅಂದರೆ ವಿ ಹ್ಯಾವ್ ಟು ಪ್ರಾಕ್ಟೀಸ್ ಕ್ವಾಲಿಟಿ ಜರ್ನಲಿಸಮ್ ಸೊ ದಟ್ ಯಂಗರ್ ಜನರೇಷನ್ ಈಸ್ ಇನ್ಸ್ಪೈರ್ಡ್, ಸೊ ದಟ್ ಯಂಗರ್ ಪ್ರೊಫೆಷನಲ್ಸ್ ಆರ್ ಇನ್ಸ್ಪೈರ್ಡ್. ನೋಡಿ, ನಮ್ಮ ಮೀಡಿಯಾದಲ್ಲಿ ಕ್ರೈಸಿಸ್ ಎಷ್ಟು ಮಟ್ಟಿಗೆ ಇದೆ ಅಂದರೆ, ತುಂಬ ಸೀನಿಯರ್ ಜರ್ನಲಿಸ್ಟ್ ಹೇಳ್ತಾರೆ, ನಾವು ನಮ್ಮ ಮಕ್ಕಳಿಗೆ ಈ ಪ್ರೊಫೆಷನ್ಗೆ ಬರಬೇಡಿ ಅಂತ ಹೇಳ್ತಾ ಇದ್ವಿ. ನಾವು ನಮ್ಮ ಮಕ್ಕಳಿಗೆ ಬೇರೆ ಪ್ರೊಫೆಷನ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಬಾಲಿವುಡಲ್ಲಿ ನೆಪೋಟಿಸಮ್ ಇದೆ. ಅಲ್ಲಿ ಅವರು ಹೀರೋ ಆದರೆ ಅವ್ರ ಸನ್ ಹೀರೋ ಆಗ್ತಾರೆ ಅಂತ ನೆಪೋಟಿ. ಇಲ್ಲಿ ನಮ್ಮ ಪ್ರೊಫೆಷನಲ್ಲಿ ಅದು ಇಲ್ಲ. ಅವರು ಬೇಡ ಅಂತಾರೆ, ಅವ್ರ ಚಿಲ್ಡ್ರನ್ ಈ ಪ್ರೊಫೆಷನ್ ಮಾಡೋದು ಬೇಡ ಅಂತಾರೆ. ಬಿಕಾಸ್ ದೇ ಸೀಯಿಂಗ್ ಕ್ವಾಲಿಟಿ ಇಸ್ ಫಾಲಿಂಗ್ ಡೌನ್. ಬಟ್ ಆ ಜವಾಬ್ದಾರಿ ನಮ್ಮದೇ ಅಲ್ವಾ. ವಿ ಹ್ಯಾವ್ ಟು ಡೂ ಇಟ್. ನಾವು who will do it ಅಂತ ಆಗಲ್ಲ. So we have to do this. We have to take up this responsibility. So friends, it's never too late. Let us bring back and restore the dignity in our profession. ನಮ್ಮ ವೃತ್ತಿಗೆ ಘನತೆ, ನೈತಿಕತೆ ಮತ್ತು ಸಮಗ್ರತೆಯನ್ನು ಮರಳಿ ತರಲು ಸಂಕಲ್ಪ ಮಾಡೋಣ. ನಾವು ಕೂಡ ಉಮಾಪತಿ ಸರ್, ವೇಣುಗೋಪಾಲ್ ಸರ್ ಅಂತ ಆಗಬಹುದು ಎಂದು ನಮಗೆ ನಾವೇ ಪ್ರಜ್ಞೆ ಮಾಡಿಕೊಳ್ಳೋಣ. ಸೊ ವಿತ್ ದಿಸ್
I would ask young journalists like Arif there. He's so excited and enthusiastic, about the profession. So these are these are our future journalists. So we need to groom people like them, the younger generation. And I hope, how was it? I hope the message is reached, because मैंने 3 language में बात किया. So hopefully, my intention was to just reach out the message to you. So thank you so much for listening to me patiently, and I hope you continue to contribute as Kannadigas from Mumbai to the interest of our readers in Karnataka as such. And I hope this profession, shines much brighter than it was earlier. Thank you so much.